ನೀವ್ ಯಾವಾಗಾದ್ರೂ ಯೋಚನೆ ಮಾಡಿದೀರಾ ಯಾವ ವಿದ್ಯುತ್ತಿಂದ ನಿಮ್ಮ ಮನೆಗೆ ಬೆಳಕು ಬರುತ್ತೋ, ಫ್ಯಾನ್ ತಿರುಗುತ್ತೋ, ಮೊಬೈಲ್ ಚಾರ್ಜ್ ಆಗುತ್ತೋ, ಮತ್ತೆ ಇಡೀ ಜಗತ್ತಿನ ಮಷಿನ್ ಗಳು ಚಲಿಸುತ್ತೋ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ? ಬರೀ ಒಂದೇ ಒಂದು ಸ್ವಿಚ್ ಒತ್ತಿದ್ರೆ ಸಾಕು, ತಕ್ಷಣ ಲೈಟ್ ಬರುತ್ತೆ. ಆದ್ರೆ ಇದರ ಹಿಂದೆ ಇರುವ ನಿಜವಾದ ಸ್ಟೋರಿ ತುಂಬಾ ಕಷ್ಟಕರವಾಗಿದೆ. ಇವತ್ತಿನ ದಿನಗಳಲ್ಲಿ ವಿದ್ಯುತ್ ಅನ್ನೋದು ಎಲ್ಲರ ಜೀವನದಲ್ಲೂ ಒಂದು ಪ್ರಮುಖ ಭಾಗವಾಗಿದೆ. ಕೇವಲ ಒಂದೇ ಒಂದು ದಿನ ವಿದ್ಯುತ್ ಇಲ್ಲದ ಜೀವನ ಮಾಡಿದ್ರೆ ಗೊತ್ತಾಗುತ್ತೆ ಈ ವಿದ್ಯುತ್ ಗಳಿಗೆ ನಾವುಗಳು ಎಷ್ಟರ ಮಟ್ಟಿಗೆ ಅಡಿಕ್ಟ್ ಆಗಿದ್ದೀವಿ ಅಂತ. ಸ್ವಲ್ಪ ಯೋಚನೆ ಮಾಡಿ, ಎಷ್ಟು ದೊಡ್ಡ ದೊಡ್ಡ ಸಿಟಿಗಳು, ಫ್ಯಾಕ್ಟರಿಗಳು, ಸ್ಟೇಷನ್ಗಳು, ಹಾಸ್ಪಿಟಲ್ಗಳು ಇವೆಲ್ಲ ವಿದ್ಯುತ್ ಇಲ್ಲ ಅಂದ್ರೆ ಹೆಂಗೆ ನಡೆಯುತ್ತೆ ಅಂತ. ಇದರಿಂದ ವಿದ್ಯುತ್ ಅನ್ನು ಉತ್ಪನ್ನ ಮಾಡೋದು ಮತ್ತೆ ಅದನ್ನ ಎಲ್ಲರ ಮನೆ ಮನೆಗೂ ತಲುಪಿಸೋದು ತುಂಬಾ ಕಷ್ಟಕರವಾದ ವ್ಯವಸ್ಥೆಯಾಗಿದೆ. ಆದ್ರೆ ವಿದ್ಯುತ್ ಹೇಗೆ ಉತ್ಪತ್ತಿ ಆಗುತ್ತೆ ಗೊತ್ತಾ? ವಿದ್ಯುತ್ ಅನ್ನು ಸ್ಟೋರ್ ಮಾಡ್ತಾರ ಅಥವಾ ಅದನ್ನ ಎಲ್ಲರ ಮನೆ ಮನೆಗೂ ಕಳುಹಿಸ್ತಾರ? ಮತ್ತೆ ಇವೆಲ್ಲವನ್ನು ಎಲ್ಲರ ಮನೆಗಳಿಗೆ ಕಳುಹಿಸಲು ಎಷ್ಟೆಲ್ಲ ಪ್ರೋಸೆಸ್ ನಡೆಯುತ್ತೆ ಗೊತ್ತಾ? ಇವತ್ತಿನ ಈ ವಿಡಿಯೋದಲ್ಲಿ ವಿದ್ಯುತ್ ಉತ್ಪನ್ನದ ಬಗ್ಗೆ ಪ್ರಾರಂಭದಿಂದ ಕೊನೆಯ ತನಕ ಫುಲ್ ಸ್ಟೋರಿನ ಸಿಂಪಲ್ ಆಗಿ ನೋಡೋಣ. ಯಾಕಂದ್ರೆ ಮುಂದಿನ ಸಲ ನೀವು ಸ್ವಿಚ್ ಆನ್ ಮಾಡಿದ್ರು ನಿಮ್ಗೂ ಗೊತ್ತಾಗ್ಲಿ ಇದರ ಹಿಂದೆ ಯಾವ ಯಾವ ಸಿಸ್ಟಮ್ ವರ್ಕ್ ಆಗುತ್ತೆ ಅಂತ. ಅದಕ್ಕೂ ಮುಂಚೆ ಒಂದ್ ಮಾತು, ಇಂತ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಲು ತುಂಬಾ ರಿಸರ್ಚ್ ಮತ್ತೆ ಎಫರ್ಟ್ ಹಾಕಿರ್ತೀವಿ. ಅದಕ್ಕೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸ್ಪೆಷಲ್ ಒನ್ ಕನ್ನಡ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿದ್ಯುತ್ ತಯಾರಿಸುವ ಪ್ರಕ್ರಿಯೆಯನ್ನು ನಿಮಗೆ ಸುಲಭವಾಗಿ ಅರ್ಥ ಆಗ್ಲಿ ಅಂತ ಇದನ್ನು 2 ಭಾಗಗಳಾಗಿ ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಒಂದು ವಿದ್ಯುತ್ ಹೇಗೆ ಉತ್ಪತ್ತಿ ಆಗುತ್ತೆ ಅಂತ, ಮತ್ತೆ ಎರಡನೇದು ವಿದ್ಯುತ್ ವೈರ್ಗಳ ಮೂಲಕ ಎಲ್ಲರ ಮನೆಗಳಿಗೆ ಹೇಗೆ ಸಪ್ಲೈ ಆಗುತ್ತೆ ಅಂತ. ಈಗ ವಿದ್ಯುತ್ ಹೇಗೆ ಉತ್ಪತ್ತಿ ಆಗುತ್ತೆ ಅಂತ ನೋಡಿದ್ರೆ ಈ ಕಥೆ ಶುರುವಾಗೋದು ಬ್ಲಾಕ್ ಗೋಲ್ಡ್ ಅನ್ನೋ ಕಲ್ಲಿದ್ದಲಿನಿಂದ. ನಮ್ಮ ದೇಶದಲ್ಲಿ 59% ಕರೆಂಟ್ ಈ ಕಲ್ಲಿದ್ದಲಿಂದನೇ ತಯಾರಾಗುತ್ತೆ. ದೊಡ್ಡ ದೊಡ್ಡ ರೈಲುಗಳಲ್ಲಿ ಟನ್ ಗಟ್ಟಲೆ ಕಲ್ಲಿದ್ದಲನ್ನ ಪವರ್ ಪ್ಲಾಂಟ್ ಗಳಿಗೆ ತರಲಾಗುತ್ತೆ. ಆದ್ರೆ ಇದನ್ನ ಡೈರೆಕ್ಟ್ ಆಗಿ ಬಳಸೋಕಾಗಲ್ಲ. ಮೊದಲು ಕಲ್ಲಿದ್ದಲನ್ನ ಒಂದು ದೊಡ್ಡ ಮಷಿನ್ ಒಳಗೆ ಹಾಕಿ ಹಿಟ್ಟಿನಂತೆ ನುಣ್ಣಗೆ ಪುಡಿ ಮಾಡಲಾಗುತ್ತೆ. ಈ ಕಪ್ಪು ಪುಡಿಗಳನ್ನ ದೊಡ್ಡ ದೊಡ್ಡ ಬಾಯ್ಲರ್ ಗಳಲ್ಲಿ ಗಾಳಿಯ ಜೊತೆ ಬೆರೆಸಿ ಸುಡಲಾಗುತ್ತೆ. ಇದರಿಂದ ಅಲ್ಲಿ ಒಂದು ಶಾಖ ಉತ್ಪತ್ತಿ ಆಗುತ್ತೆ. ಅದು ಸಾಮಾನ್ಯವಾದ ಶಾಖ ಅಲ್ಲ. ಆ ಶಾಖವು ಬಾಯ್ಲರ್ ನಲ್ಲಿರುವ ನೀರನ್ನು ಕುದಿಸಿ ತುಂಬಾ ಒತ್ತಡದ ಹಬೆಯನ್ನಾಗಿ ಪರಿವರ್ತನೆ ಮಾಡುತ್ತೆ. ಈ ಹೈ ಪ್ರೆಷರ್ ಹಬೆಯು ಪೈಪ್ ಗಳ ಮೂಲಕ ನುಗ್ಗಿ ನೇರವಾಗಿ ಡಿಕ್ಕಿ ಹೊಡೆಯುವುದೇ ಟರ್ಬೈನ್ ಎಂಬ ಬೃಹತ್ ಚಕ್ರಕ್ಕೆ. ಹಬೆಯ ಆ ವೇಗಕ್ಕೆ ಟರ್ಬೈನ್ ಗುಡುಗಿನಂತೆ ಶಬ್ದ ಮಾಡುತ್ತೆ. ಅತ್ಯಂತ ವೇಗವಾಗಿ ತಿರುಗಲು ಸ್ಟಾರ್ಟ್ ಆಗುತ್ತೆ. ಇಲ್ಲೇ ಒಂದು ಅದ್ಭುತವು ನಡೆಯುತ್ತೆ. ಈ ಟರ್ಬೈನ್ ಗೆ ಒಂದು ಜನರೇಟರ್ ನ ಜೋಡಿಸಿರ್ತಾರೆ. ಆ ಜನರೇಟರ್ ಒಳಗೆ ದೊಡ್ಡ ಕಾಂತಗಳು ಮತ್ತೆ ತಾಮ್ರದ ಸುರುಳಿಗಳಿರುತ್ತೆ. ಈ ಕಾಂತಗಳು ವೇಗವಾಗಿ ತಿರುಗಿದಾಗ ಅಲ್ಲಿ ಒಂದು ಕಾಂತೀಯ ಕ್ಷೇತ್ರ ಸೃಷ್ಟಿಯಾಗುತ್ತೆ. ಇದನ್ನೇ ವಿಜ್ಞಾನಿಗಳ ಭಾಷೆಯಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಕರೆಯಲಾಗುತ್ತೆ. ಈ ಪ್ರಕ್ರಿಯೆಯಿಂದ ಎಲೆಕ್ಟ್ರಾನ್ಗಳು ವೇಗವಾಗಿ ಓಡಲು ಆರಂಭವಾಗುತ್ತೆ. ಈ ಎಲೆಕ್ಟ್ರಾನ್ ಓಟನೆ ನಮಗೆ ಸಿಗುವ ವಿದ್ಯುತ್. ಇದು ಕಲ್ಲಿದ್ದಲಿನಿಂದ ಉತ್ಪತ್ತಿಯಾಗುವ ವಿಧಾನ. ಆದ್ರೆ ಮತ್ತೊಂದು ಕಡೆ ಪ್ರಕೃತಿಯಿಂದ ಸಿಗುವ ನೀರು ಕೂಡ ಇಷ್ಟ ದೊಡ್ಡ ಪಾತ್ರ ವಹಿಸುತ್ತೆ. ನದಿಗಳಿಗೆ ಅಡ್ಡವಾದ ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನು ನಿರ್ಮಿಸಿ ಅಲ್ಲಿ ಸಂಗ್ರಹವಾದ ನೀರು ಬರೀ ನೀರಲ್ಲ, ಅದೊಂದು ದೊಡ್ಡ ಶಕ್ತಿ ಅಂತಾನು ಹೇಳ್ಬೋದು. ಯಾಕಂದ್ರೆ ಅಣೆಕಟ್ಟಿನ ನೀರನ್ನು ಮೇಲಿಂದ ಕೆಳಗೆ ಬಿಟ್ಟಾಗ ಅದು ಅತ್ಯಂತ ವೇಗವಾಗಿ ಒಂದು ಟರ್ಬೈನ್ ಮೇಲೆ ಬೀಳುತ್ತೆ. ಆದ್ರೆ ಇಲ್ಲಿ ಅಭಯ ಬದಲು ನೀರಿನ ಒತ್ತಡ ಟರ್ಬೈನ್ ಅನ್ನು ತಿರುಗಿಸುತ್ತೆ. ಆದ್ರೆ ಇಲ್ಲೂ ಕೂಡ ಒಂದು ಅಪಾಯದ ಭಯವಿದೆ. ಏನಂದ್ರೆ ಸರಿಯಾಗಿ ಮಳೆಯಾಗದಿದ್ರೆ ಅಣೆಕಟ್ಟುಗಳಲ್ಲಿ ನೀರು ಬರಲು ಕಡಿಮೆ ಆಗುತ್ತೆ. ಅವಾಗ್ಲೇ ನೋಡಿ ವಿದ್ಯುತ್ ಉತ್ಪಾದನೆಯು ಸ್ವಲ್ಪ ನಿಧಾನವಾಗುತ್ತೆ. ಅದಕ್ಕೆ ಬೇಸಿಗೆಯಲ್ಲಿ ನಮ್ಮ ಮನೆಗಳಲ್ಲಿ ಕರೆಂಟ್ ಗಳು ಸರಿಯಾಗಿ ಬಾರದೆ ಇರೋಕೆ ಇದು ಒಂದು ಪ್ರಮುಖ ಕಾರಣ ಅಂತಾನು ಹೇಳ್ಬೋದು. ಇಷ್ಟೇ ಅಲ್ಲದೆ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಲು ಇನ್ನೂ ಅನೇಕ ವಿಧಾನಗಳನ್ನು ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ. ಇದುವರೆಗೂ ವಿದ್ಯುತ್ ಹೇಗೆ ಉತ್ಪತ್ತಿ ಆಗುತ್ತೆ ಅಂತ ನೋಡಿದ್ವಿ. ಈಗ ಈ ವಿದ್ಯುತ್ ಎಲ್ಲರ ಮನೆ ಮನೆಗಳಿಗೂ ಹೇಗೆ ವೈರ್ಗಳ ಮೂಲಕ ಸಪ್ಲೈ ಆಗುತ್ತೆ ಅಂತ ನೋಡೋಣ. ಇಷ್ಟೆಲ್ಲ ಕಷ್ಟಪಟ್ಟು ತಯಾರಿಸಿದ ವಿದ್ಯುತ್ ಅನ್ನ ಸ್ಟೋರ್ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ನಿಮಗೆ ಗೊತ್ತಾ? ಹೌದು, ನೀವು ಈಗ ಸ್ವಿಚ್ ಹಾಕಿದಾಗ ಬರುವ ಲೈಟ್ ಗೆ ಬೇಕಾದ ವಿದ್ಯುತ್ ಅದೇ ಕ್ಷಣದಲ್ಲಿ ಯಾವುದೋ ಒಂದು ಪವರ್ ಪ್ಲಾಂಟ್ ಅಲ್ಲಿ ತಯಾರಾಗುತ್ತಿರುತ್ತೆ. ವಿದ್ಯುತ್ ಅನ್ನು ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಮಾಡುವುದು ಇವತ್ತಿಗೂ ಕೂಡ ತುಂಬಾ ಕಷ್ಟಕರವಾದ ಕೆಲಸವಾಗಿದೆ. ಇದರಿಂದಲೇ ಬೇಡಿಕೆಗೆ ತಕ್ಕಂತೆ ಪವರ್ ಪ್ಲಾಂಟ್ ಗಳು ಸದಾ ಕೆಲಸ ಮಾಡ್ತಿರ್ಲೇಬೇಕು. 1 ನಿಮಿಷ ವಿದ್ಯುತ್ ಉತ್ಪಾದನೆ ನಿಂತ್ರೆ ಸಾಕು, ಇಡೀ ದೇಶದ ಗ್ರಿಡ್ ಫೇಲ್ ಆಗುವ ಅಪಾಯವಿರುತ್ತೆ. ಹೀಗೆ ಉತ್ಪಾದನೆಯಾದ ವಿದ್ಯುತ್ ನಿಮ್ಮ ಮನೆಗಳಿಗೆ ಬರುವ ಹಾದಿ ಕೂಡ ಇನ್ನೂ ಆಶ್ಚರ್ಯಕರವಾಗಿದೆ. ಪ್ಲಾಂಟ್ ಗಳಲ್ಲಿ ತಯಾರಾದ ವಿದ್ಯುತ್ ನೇರವಾಗಿ ನಿಮ್ಮ ಮನೆಗೆ ಬಂದ್ರೆ ನಿಮ್ಮ ಮನೆಯ ಎಲ್ಲಾ ವೈರ್ಗಳು ಸೆಕೆಂಡ್ ನಲ್ಲೇ ಸುಟ್ಟು ಬೂದಿಯಾಗುತ್ತೆ. ಅದಕ್ಕೆ ಈ ವಿದ್ಯುತ್ ಅನ್ನು ಸಾವಿರಾರು ಕಿಲೋಮೀಟರ್ ದೂರ ಸಾಗಿಸಲು ಟ್ರಾನ್ಸ್ಫರ್ ಗಳ ಮೂಲಕ ಅದರ ವೋಲ್ಟೇಜ್ ಅನ್ನು ಲಕ್ಷಾಂತರ ವೋಲ್ಟೇಜ್ ಗಳಿಗೆ ಸೇರಿಸಲಾಗುತ್ತೆ. ಹೀಗೆ ಮಾಡುವುದರಿಂದ ದಾರಿಯಲ್ಲಿ ವಿದ್ಯುತ್ ವ್ಯರ್ಥವಾಗುವುದು ಕಡಿಮೆಯಾಗುತ್ತೆ. ಈ ವಿದ್ಯುತ್ ನಿಮ್ಮ ಊರಿಗೆ ಹತ್ತಿರ ಬಂದಾಗ ಸಬ್ ಸ್ಟೇಷನ್ ಗಳಲ್ಲಿ ಅದರ ವೋಲ್ಟೇಜ್ ಅನ್ನು ಕಡಿಮೆ ಮಾಡಲಾಗುತ್ತೆ. ಅಲ್ಲಿಂದಲೇ
ನಿಮ್ಮ ಬೀದಿಯಲ್ಲಿರುವ ಸಣ್ಣ ಟ್ರಾನ್ಸ್ಫರ್ಗೆ ಬರುತ್ತೆ. ಆ ಟ್ರಾನ್ಸ್ಫರ್ ಇದನ್ನು ನಾವು ಬಳಸುವ 220 230 ವೋಲ್ಟೇಜ್ಗೆ ಇಳಿಸಲಾಗುತ್ತೆ. ಅಂತಿಮವಾಗಿ ಅದು ನಿಮ್ಮ ಮನೆಗೆ ಮೀಟರ್ ಮೂಲಕ ಸ್ವಿಚ್ ಬೋರ್ಡ್ ಅನ್ನು ತಲುಪುತ್ತದೆ. ಈ ಲಾಂಗ್ ಪ್ರೋಸೆಸ್ ನಲ್ಲಿ ಸಾವಿರಾರು ಯಂತ್ರಗಳು, ಸೆನ್ಸರ್ಗಳು ಮತ್ತೆ ಇಂಜಿನಿಯರ್ಗಳು ಸದಾ ಕಣ್ಣಿಟ್ಟಿರಲಾಗುತ್ತೆ. ಎಲ್ಲಾದರೂ ಒಂದು ಸಮಸ್ಯೆ ಕಂಡು ಬಂದ್ರು ಸಾಕು, ಇಡೀ ವ್ಯವಸ್ಥೆಯನ್ನು ರಕ್ಷಿಸಲು ಸರ್ಕ್ಯೂಟ್ ಬ್ರೇಕರ್ಗಳು ವಿದ್ಯುತ್ ಅನ್ನು ಕಡಿತಗೊಳಿಸಲಾಗುತ್ತೆ. ಆದ್ರೆ ಈ ಬೆಳಗುವ ಬೆಳಕಿನ ಹಿಂದೆ ಒಂದು ಕರಾಳ ಮುಖವೂ ಇದೆ. ನಾವು ಬಳಸುವ ಹೆಚ್ಚಿನ ವಿದ್ಯುತ್ ಕಲ್ಲಿದ್ದಲನ್ನು ಸುಟ್ಟು ಬರುವುದರಿಂದ ಅದು ಪರಿಸರದ ಮೇಲೆ ತೊಂದರೆಯಾಗುತ್ತೆ. ಅಪಾರ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಬೂದಿ ವಾತಾವರಣಕ್ಕೆ ಸೇರುತ್ತೆ. ಇದೇ ಕಾರಣಕ್ಕೆ ಇವತ್ತು ಜಗತ್ತು ವಿಂಡ್ ಫ್ಯಾನ್ ಗಳು ಮತ್ತೆ ಸೋಲಾರ್ ಗಳಿಂದ ವಿದ್ಯುತ್ ಉತ್ಪಾದನೆ ಮಾಡಲಾಗ್ತಿರೋದು. ಇಲ್ಲಿ ಯಾವುದೇ ಟರ್ಬೈನ್ ಮತ್ತೆ ಅಭಯ ಅವಶ್ಯಕತೆನೇ ಇರೋದಿಲ್ಲ. ಇದು ಮುಂದಿನ ಭವಿಷ್ಯಕ್ಕೆ ಅತಿ ದೊಡ್ಡ ಭರವಸೆ ನೀಡಿದೆ. ಕೊನೆಯದಾಗಿ ಒಂದು ಮಾತು ನೆನ್ಪಿಡಿ, ನೀವು ಮನೆಯಲ್ಲಿ ಒಂದು ಬಲ್ಬ್ ಅನ್ನು ಸುಮ್ಮನೆ ಉರಿಸಲು ಬಿಟ್ರೆ ಅದನ್ನು ಬೆಳಗಿಸಲು ಎಲ್ಲೋ ಒಂದು ಕಡೆ ಕಲ್ಲಿದ್ದಲು ಉರಿಯುತ್ತಲೇ ಇರುತ್ತೆ ಮತ್ತು ಪರಿಸರ ಹಾಳಾಗುತ್ತಲೇ ಇರುತ್ತೆ. ಈ ವಿದ್ಯುತ್ ಕೇವಲ ಒಂದು ಟೆಕ್ನಾಲಜಿ ಅಷ್ಟೇ ಅಲ್ಲ, ಇದು ಭೂಮಿಯ ಶಕ್ತಿಯನ್ನು ನಾವುಗಳು ಬಳಸಿಕೊಳ್ಳುವ ಒಂದು ಸಂಕೀರ್ಣ ವ್ಯವಸ್ಥೆಯಾಗಿದೆ. ಇವತ್ತು ಇಡೀ ಜಗತ್ತು ವಿದ್ಯುತ್ ಇಲ್ಲದ ಬದುಕು ಊಹಿಸಲು ಸಾಧ್ಯವಿಲ್ಲ. ಅಷ್ಟರ ಮಟ್ಟಿಗೆ ಈ ವಿದ್ಯುತ್ ಮೇಲೆ ನಾವುಗಳು ಅವಲಂಬಿತರಾಗಿದ್ದೀವಿ. ಮತ್ತೊಂದು ಮಾತು ನೆನಪಿಡಿ, ಈ ವಿದ್ಯುತ್ ಉತ್ಪನ್ನದಿಂದ ಹಿಡಿದು ವಿದ್ಯುತ್ ಅನ್ನು ಎಲ್ಲರ ಮನೆಗಳಿಗೂ ತಲುಪಿಸಲು ಅದೆಷ್ಟೋ ಸಾವಿರಾರು ಕಾರ್ಮಿಕರು ಶ್ರಮ ಪಡ್ತಾರೆ. ಅದ್ರಲ್ಲೂ ನಿಮ್ಮ ಮನೆಗಳಿಗೆ ಬೆಳಕು ಕೊಡಲು ಲೈನ್ ಮ್ಯಾನ್ ಗಳು ಅವರ ಪ್ರಾಣವನ್ನೇ ಲೆಕ್ಕಿಸದೆ ಕೆಲಸ ಮಾಡ್ತಾರೆ. ನಿಮ್ಗೂ ಕೂಡ ಲೈನ್ ಮ್ಯಾನ್ ಗಳ ಮೇಲೆ ಗೌರವವಿದ್ರೆ ರೆಸ್ಪೆಕ್ಟ್ ಲೈನ್ ಮ್ಯಾನ್ ಅಂತ ಕಾಮೆಂಟ್ ನಲ್ಲಿ ಹಾಕಿ. ಮತ್ತೆ ಈ ವಿಡಿಯೋ ನಿಮಗೆ ವ್ಯಾಲ್ಯೂ ಅನ್ಸಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ.